ಕರ್ನಾಟಕದ ವೈಷ್ಣವ ದೇವಿ ಅಂತ ಹೇಳಿ ಹಾಸನಾಂಬನ್ ಹೇಳ್ಬೋದು. ದೇವರು ವೈಷ್ಣವ ದೇವಿ ಕಲ್ಲಿನ ರೂಪದಲ್ಲಿ ಹೇಗೆ ಪಿಂಡ ರೂಪದಲ್ಲಿ ಇದ್ದಾಳೆ, ಅದೇ ತರ ವಾಲ್ಮೀಕ ರೂಪದಲ್ಲಿ ಹಾಸನಾಂಬದಲ್ಲಿ ದೇವಿ ಬ್ರಾಹ್ಮಿ ಮಾಹೇಶ್ವರಿ ಕೌಮಾರಿ ಈ ದರ್ಶನ ಕೊಡೋ ದೀಪಾವಳಿ. ಅಂದ್ರೆ ನಮ್ಮ ಜೀವನದ ಒಳಗಿನ ಕತ್ತಲು ಅಜ್ಞಾನ, ಹೊರಗಿನ ಕತ್ತಲು ಹೊರಗಿರೋ ಸಮಸ್ಯೆಗಳು ಎರಡನ್ನೂ ಆ ತಾಯಿ ದರ್ಶನ ದೂರ ಮಾಡುತ್ತೆ ಅನ್ನೋ ಕಾರಣ. ಮತ್ತೆ ಆ ಬಾಡದ ಹೂವು ನಮ್ಮ ಬಾಳನ್ನು ಬೆಳಗುತ್ತೆ, ಆ ಹಾಳಾಗದ ನೈವೇದ್ಯ ನಮ್ಮ ದೇಶದ ಅನ್ನದ ಕೊರತೆಯನ್ನು ನಿಲ್ಲಿಸುತ್ತೆ, ಅಲ್ಲಿರೋ ಜ್ಯೋತಿ ನಮ್ಮ ಅಂತರಂಗನ ಬೆಳಗುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ. ಈ ಸಲ ವಿಶೇಷ ಏನಂದ್ರೆ ಈ ಸಲ ಸರ್ಕಾರ ಮತ್ತೆ ಕೃಷ್ಣ ಬೈರೇಗೌಡರಿಗೆ ತುಂಬಾ ಧನ್ಯವಾದ ಹೇಳಬೇಕು ಅಂತ ನಾನು ಇಚ್ಛೆ ಪಡ್ತೀನಿ. ಮತ್ತೆ ನಮ್ಮೆಲ್ಲ ವರ್ಕರ್ಸಿಗೂ, ಯಾರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ತಹಸೀಲ್ದಾರ್ ಇರ್ಬೋದು, PDO ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, ಇರ್ಬೋದು, ಸೊ ಅವರೆಲ್ಲ ಬಿ ಫ್ರ್ಯಾಂಕ್ ಆಗಿ ಟ್ರಾನ್ಸ್ಪರೆನ್ಸಿಯಿಂದ ಈ ಸಲ ದೇವ್ರ ದರ್ಶನ ಆಗಿದೆ. ಯಾಕೆ ದೇವರಿಗೆ ಬಡವರು ಇಲ್ಲ, ಶ್ರೀಮಂತರು ಇಲ್ಲ. ಹೌದು, ನಾಲ್ಕು ಕಂಪ್ಯಾರಿಸನ್ ಮಾಡಿದ್ರೆ ಡಿಸಿಪ್ಲಿನ್ ಮೇಕ್ಸ್ ಡಿವೈನ್ ಅನ್ನೋದು ಈ ಸಲ ಪ್ರೂವ್ ಆಗಿದೆ. ಮತ್ತೆ ಇದು ಎಲ್ಲ ಕ್ಷೇತ್ರಗಳಿಗೆ ಮಾದರಿ ಆಗ್ಲಿ ಅನ್ನೋದು ನನ್ನ ಕಳಕಳಿಯ ಪ್ರಾರ್ಥನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.